ಹೇ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಟಡಿ ಟ್ರೈಬ್ ಕನ್ನಡ. ಇಂಟ್ರೊಡಕ್ಷನ್ ಟು ಕಂಪ್ಯೂಟರ್. ಸೊ ಫ್ರೆಂಡ್ಸ್, ನಿಮಗೆ ಗೊತ್ತಿರೋ ಹಾಗೆ VAO, ಗ್ರೂಪ್ ಸಿ, SDAA ಈ ಥರ ಎಕ್ಸಾಮ್ಸಲ್ಲೆಲ್ಲ ಕಮ್ಯುನಿಕೇಷನ್ ಪೇಪರ್ ಇರುತ್ತೆ. ಅದರಲ್ಲಿ ಒಂದು ಸಬ್ಜೆಕ್ಟ್ ಆದಂತಹ ಕಂಪ್ಯೂಟರ್ 30 ಮಾರ್ಕ್ಸ್ಗೆ ಇರುತ್ತೆ. ತುಂಬ ಇಂಪಾರ್ಟೆಂಟ್. ಮಾರ್ಕ್ಸ್ನ ಸ್ಕೋರ್ ಮಾಡಬೇಕು ಅಂತಂದರೆ ಅದ್ರ ಬಗ್ಗೆ ತುಂಬ ಡೀಟೇಲಾಗಿ ಬೇಸಿಕ್ಕಿಂದ ತಿಳ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಇವತ್ತಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನಿಂದ ಸ್ಟಾರ್ಟ್ ಮಾಡೋಣ. ತುಂಬ ಬೇಸಿಕ್ ಟಾಪಿಕ್ಸ್ನ ಕವರ್ ಮಾಡ್ತಾ ಹೋಗೋಣ, ಬನ್ನಿ. ಮೀನಿಂಗ್ ಆಫ್ ಕಂಪ್ಯೂಟರ್. ನಾವು ಫಸ್ಟು ಮೀನಿಂಗ್ ಆಫ್ ಕಂಪ್ಯೂಟರ್ನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಕಂಪ್ಯೂಟರ್ ಅನ್ನೋ ವರ್ಡ್ ಯಾವ ಭಾಷೆಯಿಂದ ಬಂದಿದೆ, ಎಲ್ಲಿಂದ ಬಂದಿದೆ ಅಂತ ತಿಳ್ಕೊಬೇಕು. ಕಂಪ್ಯೂಟರ್ ಹ್ಯಾಸ್ ಬಿನ್ ಡಿರೈವ್ಡ್ ಫ್ರಮ್ ಲ್ಯಾಟಿನ್ ವರ್ಡ್ ಕಂಪ್ಯೂಟರೇ. ಕಂಪ್ಯೂಟರ್ ಅನ್ನೋ ವರ್ಡ್ ಲ್ಯಾಟಿನ್ ಲ್ಯಾಂಗ್ವೇಜಿಂದ ಬಂದಂತಹ ವರ್ಡ್ ಕಂಪ್ಯೂಟರೇ. ಕಂಪ್ಯೂಟರ್ ಅಲ್ಲ, ಕಂಪ್ಯೂಟರೇ. ಕಂಪ್ಯೂಟರೇ ಅಂತ ಅಂದರೆ ಏನು? ಕ್ಯಾಲ್ಕುಲೇಟ್ ಅಂತ. ಓಕೆ, ಕಂಪ್ಯೂಟರ್ ಅನ್ನೋ ವರ್ಡ್ ಲ್ಯಾಟಿನ್ ಲ್ಯಾಂಗ್ವೇಜಿಂದ ಬಂದಂಥ ವರ್ಡ್ ಯಾವುದು? ಕಂಪ್ಯೂಟರೇ. ಕಂಪ್ಯೂಟರೇ ಮೀನ್ಸ್ ಟು ಕ್ಯಾಲ್ಕುಲೇಟ್ ಅಥವಾ ಕಂಪ್ಯೂಟ್ ಅಂತ. ಓಕೆ, ನೆಕ್ಸ್ಟ್ ದ ಮೀನಿಂಗ್ ಆಫ್ ಕಂಪ್ಯೂಟರ್ ಅಥವಾ ಡೆಫಿನಿಷನ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ಬೋದು. ಕಂಪ್ಯೂಟರ್ ಈಸ್ ಆನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ accepts raw data as input, process it using a set of instructions, that is software, and produces a meaningful output. ಕಂಪ್ಯೂಟರ್ ಅನ್ನೋದು ಎಲೆಕ್ಟ್ರಾನಿಕ್ ಡಿವೈಸ್, ಆಯಿತಾ? ಅದು ಏನು ಆಕ್ಸೆಪ್ಟ್ ಮಾಡುತ್ತೆ? ರಾ ಡೇಟಾನ ಆಕ್ಸೆಪ್ಟ್ ಮಾಡಿಕೊಡುತ್ತೆ, ಅಂದರೆ ಇನ್ಪುಟ್. ಪ್ರೋಸೆಸ್ ಮಾಡುತ್ತೆ, ಔಟ್ಪುಟ್ ಕೊಡುತ್ತೆ. ಈಗ ರಿಯಲ್ ವರ್ಲ್ಡ್ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್, ನಮ್ಮ ಸ್ಮಾರ್ಟ್ಫೋನ್, ಅದರಲ್ಲಿ ಗೂಗಲ್ ಅಸಿಸ್ಟೆಂಟ್ ಇದೆ, ಆಯಿತಾ? ನಾವು ಹೇ ಗೂಗಲ್ ಪ್ಲೀಸ್ ಪ್ಲೇ ಮಿ ದ ಕಾಂತಾರ ಮೂವಿ ಸಾಂಗ್ಸ್ ಅಂತ ವಾಯ್ಸ್ ಮೂಲಕ ಕಮ್ಯಾಂಡ್ ಕೊಡ್ತೀವಿ. ಓಕೆ, ನಾವು ವಾಯ್ಸ್ ಮೂಲಕ ಕಮ್ಯಾಂಡ್ ಏನು ಕೊಟ್ವಿ ಅಲ್ವಾ, ದಟ್ ಈಸ್ ಇನ್ಪುಟ್. ಸೊ ಅದು ಕಾಂತಾರ ಮೂವಿ ಸಾಂಗ್ನ ಸರ್ಚ್ ಮಾಡ್ತಾ ಇದೆ, ದಟ್ ಈಸ್ ಪ್ರಾಸೆಸ್. ಸರ್ಚ್ ಮಾಡಿ ಆದಮೇಲೆ ನಮಗೆ ಆ ಮ್ಯೂಸಿಕ್ನ, ಆ ಒಂದು ಸಾಂಗ್ನ, ಕಾಂತಾರ ಮೂವಿ ಸಾಂಗ್ನ ಪ್ಲೇ ಮಾಡ್ತು, ದಟ್ ಈಸ್ ಔಟ್ಪುಟ್. ಓಕೆ, ದಿಸ್ ಈಸ್ ದ ಡೆಫಿನೇಷನ್ ಆಫ್ ಕಂಪ್ಯೂಟರ್. ಸೊ ಇಷ್ಟೇ ಅರ್ಥ ಆಯ್ತಲ್ವಾ? ಕಂಪ್ಯೂಟರ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದಟ್ ಆಕ್ಸೆಪ್ಟ್ಸ್ ರಾ ಡೇಟಾ. ರಾ ಡೇಟಾನ ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಇನ್ಪುಟ್ ಅಂತ ಪ್ರಾಸೆಸ್ ಮಾಡುತ್ತೆ, ಮತ್ತು ಔಟ್ಪುಟ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಫುಲ್ ಫಾರ್ಮ್ ಆಫ್ ಕಂಪ್ಯೂಟರ್ ಏನು? ಕಾಮನ್ ಆಪರೇಟಿಂಗ್ ಮೆಷಿನ್ ಪರ್ಪಸ್ಲಿ ಯೂಸ್ಡ್ ಫಾರ್ ಟೆಕ್ನಾಲಜಿಕಲ್ ಆ್ಯಂಡ್ ಎಜುಕೇಷ್ನಲ್ ರಿಸರ್ಚ್, ದಟ್ ಈಸ್ ಕಂಪ್ಯೂಟರ್. ಅದೊಂದು ಕಾಮನ್ ಆಪರೇಟಿಂಗ್ ಮಷಿನ್. ಓಕೆ, ಏನಕ್ಕೆ ಯೂಸ್ ಮಾಡ್ತಾರೆ? ಟೆಕ್ನಾಲಜಿಕಲ್ ಆ್ಯಂಡ್ ಎಜುಕೇಷ್ನಲ್ ರಿಸರ್ಚ್ಗೋಸ್ಕರ ಯೂಸ್ ಮಾಡುವಂಥದ್ದು ಕಂಪ್ಯೂಟರ್. ಸೊ ನೆಕ್ಸ್ಟ್, ಫಾದರ್ ಆಫ್ ಕಂಪ್ಯೂಟರ್. ಫಾದರ್ ಆಫ್ ಕಂಪ್ಯೂಟರ್ ಯಾರು? ದ ಫಾದರ್ ಆಫ್ ಕಂಪ್ಯೂಟರ್ ಈಸ್ ಚಾರ್ಲ್ಸ್ ಬ್ಯಾಬೇಜ್. ಸೊ ನೆಕ್ಸ್ಟ್ ಟಾಪಿಕ್ ಬಂದು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಯಾವುದೆಲ್ಲ ಅಂತ ಅಂದರೆ ಇನ್ಪುಟ್, ಪ್ರಾಸೆಸಿಂಗ್, ಔಟ್ಪುಟ್, ಸ್ಟೋರೇಜ್. ಈ ನಾಲ್ಕನ್ನು ನಾವು ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಇನ್ಪುಟ್, ಇಟ್ ಈಸ್ ದ ಇನ್ಫಾರ್ಮೇಷನ್ ಆರ್ ಡೇಟಾ ದಟ್ ಈಸ್ ಎಂಟರ್ಡ್ ಇನ್ ಟು ಅ ಕಂಪ್ಯೂಟರ್, ಆಯಿತಾ? ನಾವು ಏನು ರಾ ಡೇಟಾನ ಕಂಪ್ಯೂಟರ್ಗೆ ಕೊಡ್ತೀವಲ್ವಾ, ಅದನ್ನು ನಾವು ಇನ್ಪುಟ್ ಅಂತ ಹೇಳ್ತೀವಿ. ಓಕೆ, ಆ ಒಂದು ಡೇಟಾ ಡೈರೆಕ್ಟಾಗಿ CPU ಹೋಗುತ್ತೆ. ನೆಕ್ಸ್ಟು ಪ್ರಾಸೆಸಿಂಗ್. ಪ್ರಾಸೆಸಿಂಗ್ ಈಸ್ ಅ ಸೀಕ್ವೆನ್ಸ್ ಆಫ್ ಆ್ಯಕ್ಷನ್ ಟೇಕನ್ ಆನ್ ಡೇಟಾ ಟು ಕನ್ವರ್ಟ್ ಇಟ್ ಇಂಟು ಅ ಇನ್ಫಾರ್ಮೇಷನ್, ಆಯಿತಾ? ಈ ಒಂದು ಪ್ರಾಸೆಸಿಂಗ್ ಅಂತ ಅಂದರೆ ಕಂಪ್ಯೂಟರ್ ಕೆಲವೊಂದು ಆ್ಯಕ್ಷನ್ಸ್ನ ತಗೊಳುತ್ತೆ. ಯಾಕೆ ಅಂತ ಅಂದರೆ ಡೇಟಾನ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಆಗಿ ಕನ್ವರ್ಟ್ ಮಾಡೋಕ್ಕೋಸ್ಕರ, ಯೂಸರಿಗೆ ಅರ್ಥ ಆಗುವ ರೀತಿಯಲ್ಲಿ, ಯೂಸರಿಗೆ ಅರ್ಥ ಆಗಬೇಕು ಅಂದರೆ ಹ್ಯೂಮನ್ಸಿಗೆ ಅರ್ಥ ಆಗುವ ರೀತಿಯಲ್ಲಿ ಒಂದು ಡೇಟಾನ ಕನ್ವರ್ಟ್ ಮಾಡೋ ಫೇಸ್ ಏನಿದೆ ಅಲ್ವಾ, ದಟ್ ಈಸ್ ಪ್ರಾಸೆಸಿಂಗ್, ಆಯಿತಾ? ಇಟ್ ಕ್ಯಾನ್ ಬಿ ಕ್ಯಾಲ್ಕುಲೇಷನ್ಸ್, ಕಂಪ್ಯಾರಿಷನ್ಸ್, ಡಿಸಿಷನ್ಸ್ ಟೇಕನ್ ಬೈ ದಿ ಕಂಪ್ಯೂಟರ್. ಈ ಒಂದು ಫೇಸ್ನ ನಾವು ಪ್ರಾಸೆಸಿಂಗ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಔಟ್ಪುಟ್. ಔಟ್ಪುಟ್ ಈಸ್ ದ ಇನ್ಫಾರ್ಮೇಷನ್ ದಟ್ ಕಂಪ್ಯೂಟರ್ ಸೆಂಡ್ಸ್ ಟು ಅ ಯೂಸರ್. ನಾವೇನು ಇನ್ಪುಟ್ ಕೊಟ್ವಿ ಅದು ಪ್ರಾಸೆಸ್ ಮಾಡಿ ಔಟ್ಪುಟ್ನ ನಮಗೆ ಕೊಡ್ತಾ ಇದೆ ಅಂತಂದರೆ ಯೂಸರಿಗೆ ಕೊಡ್ತಾ ಇದೆ. ದಟ್ ವಿಲ್ ಬಿ ಇನ್ ಅ ಹ್ಯೂಮನ್ ರೀಡಬಲ್ ಫಾರ್ಮ್. ನಮಗೆ ಅರ್ಥ ಆಗುವ ರೀತಿಯಲ್ಲಿ ಇರುತ್ತೆ. ಅದು ಟೆಕ್ಸ್ಟ್ ಆಗಿರ್ಬೋದು, ಗ್ರಾಫಿಕ್ಸ್ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ವಿಡಿಯೋ ಆಗಿರ್ಬೋದು. ಇದನ್ನು ನಾವು ಔಟ್ಪುಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಸ್ಟೋರೇಜ್. ಈಗ ನಾವು ಇನ್ಪುಟ್ ಕೊಟ್ವಿ, ಪ್ರಾಸೆಸ್ ಮಾಡ್ತು,
ನಮಗೆ ಔಟ್ಪುಟ್ ಸಿಕ್ತು, ನೆಕ್ಸ್ಟ್ ಅದನ್ನು ನಾವು ಸ್ಟೋರ್ ಮಾಡಬೇಕಲ್ವಾ. ಸೊ ಕಂಪ್ಯೂಟರ್ ಸ್ಟೋರ್ಸ್ ದ ಡೇಟಾ ಆ್ಯಂಡ್ ಪ್ರೋಗ್ರಾಮ್ಸ್ ಪರ್ಮನೆಂಟ್ಲಿ ಆ್ಯಂಡ್ ಟೆಂಪರರಿಲಿ. ಪರ್ಮನೆಂಟಾಗೂ ಸ್ಟೋರ್ ಮಾಡುತ್ತೆ, ಟೆಂಪರರಿ ಕೂಡ ಸ್ಟೋರ್ ಮಾಡುತ್ತೆ. ಓಕೆ, ಇಟ್ ಪ್ರಿಸರ್ವ್ಸ್ ದ ಇನ್ಫಾರ್ಮೇಷನ್ ಈವನ್ ವೆನ್ ದ ಕಂಪ್ಯೂಟರ್ ಇಸ್ ಟರ್ನ್ಡ್ ಆಫ್. ಕಂಪ್ಯೂಟರ್ ಆಫ್ ಆಗಿದ್ರೂ ಕೂಡ ಅದು ಇನ್ಫಾರ್ಮೇಷನ್ನ ಸ್ಟೋರ್ ಮಾಡುತ್ತೆ. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಓಕೆ, ಇವಾಗ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್ಗೆ ಎಕ್ಸಾಂಪಲ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಅಂತ ಇಟ್ಕೊಳ್ಳಿ. ಅಲ್ಲಿ ನೀವು ಹೋಗಿ ಸರ್ಚ್ ಬಾರಲ್ಲಿ ಯಾವುದೋ ಒಂದು ಪ್ರಾಡಕ್ಟ್ನ ಸರ್ಚ್ ಮಾಡ್ತೀರಾ. ಫಾರ್ ಎಕ್ಸಾಂಪಲ್ ಶೂಸ್ ಅಂತ ಇಟ್ಕೊಳ್ಳಿ. ನೀವೇನು ಸರ್ಚ್ ಮಾಡಿ ಬೈ ಅಂತ ಕ್ಲಿಕ್ ಮಾಡ್ತೀರಲ್ವಾ, ದ್ಯಾಟ್ ವಿಲ್ ಬಿ ಯುವರ್ ಇನ್ಪುಟ್. ನೆಕ್ಸ್ಟು ಅದು ಕಂಪ್ನಿ ಸರ್ವರಲ್ಲಿ ಹೋಗಿ ಆ ಒಂದು ಪ್ರಾಡಕ್ಟ್ ಸ್ಟಾಕಲ್ಲಿ ಇದೆಯಾ, ಇದರ ಪ್ರೈಸ್ ಎಷ್ಟು ಅಂತೆಲ್ಲ ಸರ್ಚ್ ಮಾಡುತ್ತಲ್ವಾ, ದ್ಯಾಟ್ ವಿಲ್ ಬಿ ಪ್ರಾಸೆಸ್ಸಿಂಗ್. ಓಕೆ, ನೆಕ್ಸ್ಟು ಇದಾದಮೇಲೆ ನಿಮಗೊಂದು ಕನ್ಫರ್ಮೇಷನ್ ಪೇಜ್ ಬರುತ್ತೆ ನೋಡಿ. ನಿಮ್ಮದು ಆರ್ಡರ್ ಐ ಡಿ, ಡೀಟೇಲ್ಸ್, ಪ್ರೈಸ್, ಅಡ್ರೆಸ್ ಅಂತ. ದ್ಯಾಟ್ ವಿಲ್ ಬಿ ಔಟ್ಪುಟ್. ಓಕೆ, ನೆಕ್ಸ್ಟು ಇದೆಲ್ಲ ಆದಮೇಲೆ ನಿಮ್ಮ ಆರ್ಡರ್ ಡೀಟೇಲ್ಸ್ನ ಸ್ಟೋರ್ ಮಾಡುತ್ತೆ ನಿಮ್ಮ ಫೋನಲ್ಲಿ. ಓಕೆ, ಅದು ಕಂಪನಿ ಸರ್ವರಲ್ಲೂ ಸ್ಟೋರ್ ಆಗಿರುತ್ತೆ, ನಮ್ಮ ಫೋನಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ, ಅಂದರೆ ನಮ್ಮ ಡಿವೈಸಲ್ಲಿ ಕೂಡ ಸ್ಟೋರ್ ಆಗಿರುತ್ತೆ. ದ್ಯಾಟ್ ವಿಲ್ ಬಿ ಸ್ಟೋರೇಜ್. ದೀಸ್ ಆರ್ ದ ಫಂಕ್ಷನ್ಸ್ ಆಫ್ ಕಂಪ್ಯೂಟರ್. ಓಕೆ, ಫೀಚರ್ಸ್ ಆಫ್ ಕಂಪ್ಯೂಟರ್. ಕಂಪ್ಯೂಟರ್ನ ಗುಣಲಕ್ಷಣಗಳೇನು ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದರೆ ಏನು, ಯಾವುದೆಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಕಂಪ್ಯೂಟರ್ಗೆ ಅಂತ ನೋಡೋಣ. ಫಸ್ಟ್ ಒನ್, ಸ್ಪೀಡ್, ಎಕ್ಯುರಸಿ, ಸ್ಟೋರೇಜ್ ಕೆಪಾಸಿಟಿ, ವರ್ಸಿಟಾಲಿಟಿ, ಡಿಲಿಜೆನ್ಸ್, ಸೀಕ್ರೆಸಿ, ರಿಲಯಬಿಲಿಟಿ. ಇಷ್ಟು ಕಂಪ್ಯೂಟರ್ದು ಫೀಚರ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆಗಿರುತ್ತೆ. ಸೊ ಒಂದೊಂದನ್ನೇ ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸ್ಪೀಡ್. The computer can process data very fast at the rate of millions of instructions. ಅಂತಂದರೆ ಕಂಪ್ಯೂಟರ್ದು ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಅಂತಂದರೆ ದಟ್ ಈಸ್ ಫಾಸ್ಟ್. ಈಗ ಫಾರ್ ಎಕ್ಸಾಂಪಲ್ ತೊಗೊಂಡ್ರೆ, ಬ್ಯಾಂಕಲ್ಲಿ ಮನಿ ಕೌಂಟಿಂಗ್ ಮೆಷಿನ್ ಇರುತ್ತೆ ಅಲ್ವಾ. ಆ ಒಂದು ಮನಿ ಕೌಂಟಿಂಗ್ ಮೆಷಿನಲ್ಲಿ ಅದು ತುಂಬ ಫಾಸ್ಟಾಗಿ ಮನಿನ ಕೌಂಟ್ ಮಾಡುತ್ತೆ. ಅದೇ ಏನಾದರೂ ನಾವು ಮ್ಯಾನ್ಯುವಲಿ ಮನಿನ ಕೌಂಟ್ ಮಾಡ್ತೀವಿ ಅಂತ ಅಂದರೆ ತುಂಬ ಲೇಟಾಗಿ ಕೌಂಟ್ ಮಾಡ್ತೀವಿ ಅಲ್ವಾ. ಸೊ ಅದನ್ನೇ ಹೇಳ್ತಾ ಇದ್ದೆ, ಕಂಪ್ಯೂಟರ್ ತುಂಬ ಫಾಸ್ಟಾಗಿದೆ ಅಂತ. ನೆಕ್ಸ್ಟ್, ಎಕ್ಯುರಸಿ. ಕಂಪ್ಯೂಟರ್ ಪ್ರೊವೈಡ್ ಅ ಹೈ ಡಿಗ್ರಿ ಆಫ್ ಎಕ್ಯುರಸಿ. ದೇ ರೆಸ್ಪಾಂಡ್ ಟು ದ ಯೂಸರ್ ಆ್ಯಸ್ ಪರ್ ಇನ್ಸ್ಟ್ರಕ್ಷನ್ಸ್. ಅಂತ ಅಂದರೆ ಕಂಪ್ಯೂಟರ್ ತುಂಬ ಎಕ್ಯುರೇಟಾಗಿ ಕೆಲಸ ಮಾಡುತ್ತೆ ಅಂತ. ಈಗ ನಾವು ಎಕ್ಸಾಂಪಲ್, ನಾವು ಹ್ಯೂಮನ್ಸ್ ಅಂತ ಅಂದರೆ ಮಿಸ್ಟೇಕ್ಸ್ ಮಾಡುವಂತಹ ಚಾನ್ಸಸ್ ತುಂಬ ಇರುತ್ತೆ. ಈವನ್ ನಮ್ಗೆ ಎಲ್ಲ ಗೊತ್ತಿದ್ರೂ ನಾವು ಮಿಸ್ಟೇಕ್ಸ್ ಮಾಡ್ತೀವಿ. ಆದರೆ ಕಂಪ್ಯೂಟರ್ ಹಾಗಲ್ಲ. ನಾವೇನಾದರೂ ಇನ್ಪುಟ್ನ ಕರೆಕ್ಟಾಗಿ ಕೊಟ್ಟರೆ ಔಟ್ಪುಟ್ ತುಂಬ ಅಕ್ಯುರೇಟಾಗಿ ಬರುತ್ತೆ. ಅದು ತಪ್ಪು ಮಾಡುವಂತಹ ಚಾನ್ಸಸ್ ಎಲ್ಲಿರುತ್ತೆ ಅಂತ ಅಂದರೆ, ನಾವು ಇನ್ಪುಟ್ನ ರಾಂಗ್ ಕೊಟ್ಟಾಗ ಮಾತ್ರ ಅದು ತಪ್ಪು ಮಾಡುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ಕಂಪ್ಯೂಟರ್ ಎಕ್ಯುರೇಟ್ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಒನ್ ಇಸ್ ಸ್ಟೋರೇಜ್ ಕೆಪಾಸಿಟಿ. Computers are capable to store huge amount of data which depends upon the capacity of hard disk. ಕಂಪ್ಯೂಟರ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾನ ಸ್ಟೋರ್ ಮಾಡುವಂಥ ಕೆಪಾಸಿಟಿ ಇದೆ. ಬಟ್ ನಾವು ಯಾವ ಒಂದು ಟೈಪ್ ಆಫ್ ಹಾರ್ಡ್ ಡಿಸ್ಕ್ನ ಯೂಸ್ ಮಾಡ್ತೀವಿ, ಹಾರ್ಡ್ ಡಿಸ್ಕ್ನ ಕೆಪಾಸಿಟಿ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಅಂತ. ಓಕೆ, ನೆಕ್ಸ್ಟ್ ವರ್ಸಿಟಾಲಿಟಿ. ಕಂಪ್ಯೂಟರ್ಸ್ ಕ್ಯಾನ್ ಡೂ ಡಿಫ್ರೆಂಟ್ ಟೈಪ್ಸ್ ಆಫ್ ವರ್ಕ್ ಸೈಮಲ್ಟೇನಿಯಸ್ಲಿ. ದೇ ಕ್ಯಾನ್ ಪರ್ಫಾರ್ಮ್ ಮಲ್ಟಿಪಲ್ ಟಾಸ್ಕ್ಸ್ ಎಟ್ ಅ ಸೇಮ್ ಟೈಮ್ ಅಂತ. ಸೇಮ್ ಟೈಮಲ್ಲಿ ಡಿಫ್ರೆಂಟ್ ಟಾಸ್ಕ್ಸ್ನ ಪರ್ಫಾರ್ಮ್ ಮಾಡೋ ಕೆಪಾಸಿಟಿ ಕಂಪ್ಯೂಟರ್ಗಿದೆ. ಸೊ ಕಂಪ್ಯೂಟರ್ ಈಸ್ ವರ್ಸಿಟೈಲ್ ಅಂತ ಹೇಳ್ಬೋದು. ಡಿಲಿಜೆನ್ಸ್. ಅನ್ಲೈಕ್ ಹ್ಯೂಮನ್ಸ್, ಕಂಪ್ಯೂಟರ್ಸ್ ಡೋಂಟ್ ಗೆಟ್ ಟಯರ್ಡ್, ಬೋರ್ಡ್ ಆರ್ ಲೂಸ್ ಕಾನ್ಸಂಟ್ರೇಷನ್, ಅಲೋಯಿಂಗ್ ದೆಮ್ ಟು ವರ್ಕ್ ಕಂಟಿನ್ಯೂಸ್ಲಿ ಫಾರ್ ಲಾಂಗ್ ಪೀರಿಯಡ್ಸ್. ಸೊ ನಾವು ಹ್ಯೂಮನ್ಸ್ಗೆ ಬೆಳಿಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿದ್ರೆ ನಮಗೆ ಸುಸ್ತಾಗುತ್ತೆ. ಆದರೆ ಕಂಪ್ಯೂಟರ್ಸ್ಗೆ ಆ ಥರ ಏನೂ ಆಗಲ್ಲ. ದೇ ಡೋಂಟ್ ಗೆಟ್ ಟಯರ್ಡ್, ಬೋರ್ಡ್ ಆರ್ ಲೂಸ್ ಕಾನ್ಸಂಟ್ರೇಷನ್. ಅವರ್ಸ್ಗಟ್ಟಲೆ ಕೆಲಸ ಮಾಡಿದ್ರೂ ಅದಕ್ಕೆ ಯಾವುದೇ ರೀತಿಯ ನಮಗೆ ಆಗುವಂತಹ ಟಯರ್ಡ್ ಆಗಲಿ, ಬೋರ್ಡ್ ಆಗಲಿ, ಕಾನ್ಸಂಟ್ರೇಷನ್ ಲೂಸ್ ಆಗೋದಾಗಲಿ ಎಲ್ಲೂ ಆಗಲ್ಲ. ನೀವು ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ಕ್ರೋಲ್ ಮಾಡಿದ್ರೆ ಫೋನ್ ಏನಾದರೂ ನನ್ನ ಸ್ಕ್ರೋಲ್ ಮಾಡಿಬಿಡ ಅಂತ ಹೇಳುತ್ತಾ. ಸೊ ಆ ಥರ ದಟ್ ಈಸ್ one of the characteristics of computer is diligence. Next, secrecy. Leakage of information is reduced by creating login systems with password protection. ಸೊ ಇವಾಗಂತೂ ಎಲ್ಲರ ಫೋನಲ್ಲೂ ಕೂಡ
ಪಾಸ್ವರ್ಡ್ ಇರುತ್ತೆ, ಪಾಸ್ವರ್ಡ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಇದರಿಂದ ನಾವೇನು ಮಾಡ್ಬೋದು, ಇನ್ಫಾರ್ಮೇಷನ್ ಲೀಕೇಜ್ ಆಗೋದನ್ನ ತಡಿಬೋದು. ಸೊ ದಟ್ ಈಸ್ ಒನ್ ಆಫ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಕಂಪ್ಯೂಟರ್, ದಟ್ ಈಸ್ ಸೀಕ್ರೆಸಿ. ನೆಕ್ಸ್ಟ್, ಕಂಪ್ಯೂಟರ್ಸ್ ಆರ್ ಮೋರ್ ರಿಲಯಬಲ್ ದ್ಯಾನ್ ಹ್ಯೂಮನ್ ಬೀಯಿಂಗ್ಸ್. ಕಂಪ್ಯೂಟರ್ ಆಲ್ವೇಸ್ ಪ್ರೊಡ್ಯೂಸ್ ಎಕ್ಸಾಕ್ಟ್ ರಿಸಲ್ಟ್ಸ್. ದ ಪಾಸಿಬಿಲಿಟಿ ಆಫ್ ಎರರ್ ಅಕ್ಕರ್ ಓನ್ಲಿ ಇಫ್ ದ ಇನ್ಪುಟ್ ಈಸ್ ರಾಂಗ್. ಅಂತಂದರೆ ಕಂಪ್ಯೂಟರ್ ಹ್ಯೂಮನ್ಸ್ಗಿಂತನೂ ತುಂಬ ರಿಲಯಬಲ್ ಆಗಿರುತ್ತೆ. ಕಂಪ್ಯೂಟರ್ ಎಕ್ಸಾಕ್ಟ್ ರಿಸಲ್ಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಎರರ್ ಬರೋ ಸಾಧ್ಯತೆ ಎಲ್ಲಿರುತ್ತೆ ಅಂತ ಅಂದರೆ, ನಾವು ಇನ್ಪುಟ್ನ ರಾಂಗ್ ಕೊಟ್ಟರೆ ಮಾತ್ರ ಔಟ್ಪುಟ್ ಕೂಡ ರಾಂಗ್ ಬರುವಂತಹ ಸಾಧ್ಯತೆ. ಸೊ ಕಂಪ್ಯೂಟರ್ ಈಸ್ ರಿಲಯಬಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಹಿಸ್ಟ್ರಿ ಮತ್ತು ಜನ್ರೇಷನ್ಸ್ ಆಫ್ ಕಂಪ್ಯೂಟರ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.